ಹಾಯ್ ಫ್ರೆಂಡ್ಸ್, ನಾವಿವತ್ತು ಹೋಗ್ತಾ ಇರೋದು ಕೈಲಾಸಗಿರಿಗೆ. ಬೆಳಗ್ಗೆ ಟೈಮು 5:30 ಆಗಿದೆ. ತುಂಬ ಚಳಿ ಇದೆ. ಎಷ್ಟು ಅಂದರೆ ಈ ಸತಿ ಮಾತ್ರ ತುಂಬ ಜಾಸ್ತಿ ಚಳಿ ಇದೆ. ಲೆಟ್ಸ್ ಗೋ. ನಾವು ಹೋಗ್ತಾ ಇರೋದು ಆನೇಕಲ್ಲಿಂದ ಹೊಸೂರಿಗೆ ಹೋಗ್ತಿದ್ದೀವಿ. ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಕರ್ಕೊಂಡು ಹೋಗ್ಬೇಕು. ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೊದಲು ಮಾಡೋ ಕೆಲಸನೇ ಗಾಡಿಗೆ ಪೆಟ್ರೋಲ್ ಹಾಕ್ಸೋದು. ಯಾಕಂದರೆ ಮುಂದೆ ಪೆಟ್ರೋಲ್ ಬಂಕ್ ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಬಿಟ್ಟು ಆದರೂ ಇಲ್ಲಿ ಬಂದು ಸಿಗಾಕೊಂಡು ಇಲ್ಲೊಂದು 10 ನಿಮಿಷ ಆಯಿತು. ನಾವು ಹೇಗಿದ್ವಿ ಹೊಸೂರಲ್ಲಿ, ಆದರೆ ನಮಗಿದು ಹೊಸೂರು ಥರ ಅನ್ನಿಸ್ತಾ ಇಲ್ಲ, ಅಂಟಾರ್ಟಿಕಾ ಥರ ಅನ್ನಿಸ್ತಿದೆ. ನೀವೇ ನೋಡಿ ಅನ್ಸತಿ. ಫುಲ್ಲು ಎಲ್ಲ ಕಡೆ ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಗಾಡಿಗಳು ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ, ಮುಂದೆ ಬರ್ತಾ ಇರೋದು ಗೊತ್ತಾಗ್ತಿಲ್ಲ. ಹೊಸೂರಿಂದ ಒಬ್ಬ ಫ್ರೆಂಡ್ ಬರಬೇಕಿತ್ತು, ಅವನು ಕರೆಕ್ಟ್ ಟೈಮಿಗೆ ಬಂದ. ಹೊರಟಿದೀವಿ, ರೆಡಿ ಆಗಿದ್ದೀವಿ, ಸ್ಟಾರ್ಟ್ ಮಾಡ್ತಾ ಇದೀವಿ. ಆದ್ರೆ ಚಳಿ ಮಾತ್ರ ಬಿಡ್ತಾ ಇಲ್ಲ. ಈಗ ಹೊಗೆ ಹಾಕ್ಬೇಕು ಅಂತ ಎಲ್ಲಾರು ಕೇಳ್ಕೊತಾ ಇದೀವಿ. ಇವ್ರು ಸುಳ್ಳು ಹೇಳ್ತಾವ್ರಿ. ಫುಲ್ ಚಳಿ ಅಂದ್ಮೇಲೆ ಟೀ ಇರ್ಲೇಬೇಕು. ಒಂದು ಟೀ ಬ್ರೇಕ್ ಹಾಕ್ತು, ಟೀ ಬ್ರೇಕ್ ಹಾಕಿ ಟೀ ಕುಡಿದು ಮತ್ತೆ ಹೊರಟು. ಈಗ ನಾವು ಹೋಗ್ತಿರೋದು ಚಿಂತಾಮಣಿಯಿಂದ ಕೈಲಾಸಗಿರಿ ಒಂದು 100 ಕಿಲೋಮೀಟರ್ ಇದೆ. ಆನೇಕಲ್ಲಿಂದ ಸ್ವಲ್ಪ ದೂರ ಅಷ್ಟೇ ರೋಡ್ ಚೆನ್ನಾಗಿರೋದು. ಇನ್ನು ಮುಂದೆ ರೋಡು ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ, ನೋಡಿ ನೀವೇ. ನಾವು ಬಂದಿದ್ದು ಕೋಲಾರದ ಮೇಲೆ. ಅಲ್ಲೊಂದು ಸ್ವಲ್ಪ ರೋಡು ಪರವಾಗಿಲ್ಲ, ಚೆನ್ನಾಗಿತ್ತು. ರೋಡು ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಮ್ಯಾಪಲ್ಲಿ ನೋಡ್ಕೊಂಡು ಹೋದರೆ ಮುಗೀತು. ಮಧ್ಯೆ ನಮಗೊಂದು ಹೈವೇ ಸಿಗುತ್ತೆ, ಮಿಸ್ ಆಗಿ ರೈಟಿಗೆ ಹೋಗ್ಬಿಟ್ಟಿರ, ಸ್ಟ್ರೈಟ್ ಹೋಗ್ಬೇಕು. ಸ್ಟ್ರೈಟ್ ಹೋದರೆ ನಮಗೆ ಕೈಲಾಸಗಿರಿಗೆ ಹೋಗಿ ರೋಡ್ ಒಂದೇ ರೋಡು. ಮಿಸ್ ಆಗಿ ರಾಂಗ್ ರೂಟಲ್ಲಿ ಹೋದರೆ ಕೈಲಾಸನೇ ನೋಡ್ಬೇಕಾಗತ್ತೆ. ನಾನು ಇದೇ ಫಸ್ಟ್ ಟೈಮ್ ಕೈಲಾಸಗಿರಿಗೆ ಹೋಗ್ತಾ ಇರೋದು. ಒನ್ ಡೇ ಟ್ರಿಪ್ಪಿಗೆ ಮಾತ್ರ ತುಂಬ ಚೆನ್ನಾಗಿದೆ. ನಾನೊಂದು ಆ್ಯಕ್ಷನ್ ಕ್ಯಾಮ್ರಾ ತಗೊಂಡಿದ್ದೆ, ಅದು ನೋಡಿದರೆ ಕ್ಲಾರಿಟಿನೇ ಇಲ್ಲ. ನಂತರ ಯಾವುದೋ ಒಂದು ತಗೊಳಕ್ಕೆ ಹೋಗಬೇಡಿ, ನೋಡಿ ಚೆನ್ನಾಗಿರೋದು ತಗೊಳ್ಳಿ. ಹೆಂಗೋ ನಮ್ಮ ಸೂರ್ಯ ಅವ್ರು ಬಂದರು, ಫುಲ್ಲು ಬಿಸಿ ಮಾಡ್ಕೊಳ್ಳೋದೆ. ಸರಿಪ್ಪ, ನಮ್ದು ಊಟ ಕೊಡಿಸ್ತೀವಿ, ನಿಮ್ದು ಎಣ್ಣೆ ಕೊಡಿಸ್ತಾರಂತೆ. ನಮಗೆ ರೂಟ್ ಸ್ವಲ್ಪ ಮಿಸ್ಟೇಕ್ ಆಯಿತು. ಅದಕ್ಕೆ ಒಂದು ಅಣ್ಣ ಇದ್ದರು, ಅವ್ರನ್ನ ಕರೆದು ಪಾಪ ಅವ್ರು ಹೇಳಿದಕ್ಕೆ ಬಂದು ರೂಟ್ ತೋರಿಸಿದ್ರು. ಡೆಡ್ ಎಂಡ್ ಲೆಫ್ಟ್ ಸರ್ಕಲ್ ಬರುತ್ತೆ, ಸರ್ಕಲ್ ಅಲ್ಲಿ ರೈಟ್ ಡೌನ್ಗೆ. ಇಂಗ್ಲಿಷ್ ಇಂಗ್ಲಿಷ್ ನಂಗೆ ಗೊತ್ತಿಂದ ಹೇಳ್ದೆ. ಭಯ್ಯ ಥೋಡ ಪ್ಯಾಚ್ ಕ್ಯಾ ಖಾನಾ ಕಾಯಾ, ಬಿರಿಯಾನಿ ಕಾಯಾ. ಫುಲ್ ಜೋಶಲ್ಲ. ಸರ್ಕಲ್ ಬಿಟ್ಟು ಇನ್ನ ಕೈಲಾಸಗಿರಿ ಫುಲ್ ಬೆಟ್ಟ ಇರುತ್ತೆ, ನೋಡಕ್ಕೆ ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಆಗಿರುತ್ತೆ. ನಾವು ಹೋಗ್ಬೇಕಾದ್ರೆ ಅಯ್ಯಪ್ಪ ಸ್ವಾಮಿ ಸಾಂಗ್ ಹಾಕಿದ್ರು, ಅದಕ್ಕೆ ನಮ್ದು ಒಂದಿರ್ಲಿ ಅಂತ. ಫೈನಲಿ ರೀಚ್ ಆದೋ. ತುಂಬ ಗಾಡಿಗಳು ಬಂದಿದ್ದಾವೆ ಇಲ್ಲಿ. ಜಾಸ್ತಿ ಕಾರ್ಗಿಂತ 2 ವೀಲರ್ಗಳೇ ಜಾಸ್ತಿ. ಯಾಕೆಂದರೆ ಬೈಕಲ್ಲಿ ಟ್ರಾವೆಲ್ ಮಾಡೋ ಮಜಾ ಕಾರಲ್ಲಿ ಬಂದರೆ ಸಿಗಲ್ಲ. ಜಾಸ್ತಿ ಬರೋದು ಇಲ್ಲಿಗೆ ಟೂರಿಸ್ಟ್ಗಳೇ, ಮತ್ತು ಫ್ಯಾಮಿಲಿನೂ ಬರ್ತಾರೆ. ಎಲ್ಲೋದ್ರೂ ಈ ಸ್ಕ್ಯಾಮ್ಗಳು ಮಾತ್ರ ಕಮ್ಮಿ ಆಗಲ್ಲ. ಪಾರ್ಕಿಂಗು, ಚಪ್ಪಲಿ ಬಿಡೋಕ್ಕೆ, ಅದಕ್ಕೆ ಇದಕ್ಕೆ ಅಂತ ಎಲ್ಲದರಲ್ಲೂ ಸ್ಕ್ಯಾಮ್ ಮಾಡ್ತಿದ್ದಾರೆ. ನಾವು ಒಂದು ಬೈಕು 2 ಸ್ಕೂಟಿಲಿ ಬಂದಿದ್ದೀವಿ. ಒಂದು ಗಾಡಿಗೆ 10 ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಿದ್ದಾರೆ. ಪಾರ್ಕಿಂಗಿಂದ ಒಂದು 200-300 ಮೀಟ್ರು ಕಾಲ್ನಡಿಗೆಲ್ಲೇ ಹೋಗ್ಬೇಕಾಗುತ್ತೆ. ನೋಡಿ ಇಲ್ಲಿಂದ ಹೇಗೆ ಕಾಣುತ್ತೆ ವ್ಯೂ. ಏನಿದೆ ಗುರು, ಅಮೇಝಿಂಗ್ ಇದೆ. ಒಂಥರ ಹೆಂಗೆ ಅಂದರೆ ಈ ಹಾರರ್ ಮೂವಿಲಿ ತೋರಿಸ್ತಾರಲ್ಲ, ಆ ಥರ ಇದೆ ಗುಹೆ. ಇದೆಲ್ಲ ಒಂದೇ ಬಂಡೆ ಗುರು. ನನಗೇನು ಫೀಲ್ ಆಗ್ತಿದೆ ಅಂದರೆ ಯಾವುದೋ ಒಂದು ಸುರಂಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ಇದೇ ಫಸ್ಟ್ ಟೈಮ್ ಗುರು ನೋಡ್ತಾ ಇರೋದು ಈ ಥರ. ಮತ್ತು ಇಲ್ಲಿನ ವಿಶೇಷತೆ ಏನಂದರೆ ಒಂದೇ ಲಿಂಗದಲ್ಲಿ 4 ಮುಖಗಳಿವೆ. ಈ ಥರ ನಾನು ಯಾವ ಲಿಂಗನೂ ನೋಡಿಲ್ಲ ಗುರು. ಓಂ ನಮಃ ಶಿವಾಯ. ನನಗೆ ಔಟ್ಸೈಡಿಂದ ನೋಡ್ತಿದ್ರೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ
ಬಾಹುಬಲಿ ಒಂದು ಸೀನ್ ಇದೆ. ಇದೆ ನಾನೇ ಬಾ ಲೋಕಲ್ ಎಲ್ಲ ಯೂಟ್ಯೂಬರ್ಗಳೇ ಎಲ್ಲ ಸೋಲಗಳೇ. ಆರಾಮಾಗಿ ಸಪೋರ್ಟ್ ಮಾಡಿ ಒಂದ್ ಸ್ವಲ್ಪ ಹಂಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಚಾನೆಲ್ಗೆ ಸಪೋರ್ಟ್ ಮಾಡಿ.